ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಗೃಹಲಕ್ಷ್ಮಿಯ ಹಣ ಅಂತೂ ಬಿಡುಗಡೆಯಾಗಿದೆ ಸ್ನೇಹಿತರೆ. ಇನ್ನು ಕೆಲವರಿಗೆ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ. ಹೆಚ್ಚು ಕಮ್ಮಿ 70% ಜನಕ್ಕೆ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾವಾಗ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ ನೋಡಿ. ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆಯಾಗಿ 35% ಜನ ಖಾತೆಗಳಿಗೆ ಹೋಗಿದೆ. ಯಾಕೆ ನಿಮಗೆ ಯಾರಿಗೂ ಇನ್ನೂ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಏನಿದೆ ಅದು ಬಂದಿಲ್ಲ ಸ್ನೇಹಿತರೆ ನೋಡಿ. ಸರ್ಕಾರ ಈಗ UHID ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ನಡೆಸ್ತಾ ಇದೆ ಸ್ನೇಹಿತರೆ. ಈ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬಂದಿಲ್ಲ ಅವರುಗಳು ಏನಾದರೂ ಈ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ ಅಥವಾ BPL ಕಾರ್ಡ್ ಏನಾದರೂ ಕೊಟ್ಟಿದ್ದೀರಾ? ಖಂಡಿತವಾಗ್ಲೂ ಕೊಟ್ಟಿದ್ರೆ ನಿಮಗೆ ಗೃಹಲಕ್ಷ್ಮಿಯ ಹಣ ಬಂದೇ ಬರುತ್ತೆ. ಆದರೆ ನೀವೇನಾದರೂ ಟ್ಯಾಕ್ಸ್ ಕಟ್ಟಿದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ. ನೀವೇನಾದರೂ ಒಂದು ವೇಳೆ ಟ್ಯಾಕ್ಸ್ ಕಟ್ತಾ ಇದ್ರೆ, ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅಥವಾ ಸ್ವಂತ ಮನೆ ಇದ್ದರೆ, ಗಾಡಿ ಇದ್ದರೆ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿಯ ಹಣ ಬರೋದು ಡೌಟ್ ಅಂತ ಸ್ನೇಹಿತರೆ ನೋಡಿ. ಇಷ್ಟು ದಿವಸ ನಿಮಗೆಲ್ಲರಿಗೂ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರ್ತಾ ಇತ್ತು. ಆದರೆ ಇವಾಗ ಬರ್ತಾ ಇಲ್ವಾ? ಖಂಡಿತ ಬರುತ್ತೆ. ಯಾಕೆಂದರೆ ನೋಡಿ, ನೀವು ಕೊಟ್ಟಿರೋ ಅಪ್ಡೇಟ್ ಇವಾಗ ತಾನೇ ಸರ್ಕಾರ ತಗೊಂಡಿದೆ. ಅದು ತಗೊಂಡು ಅವರು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಗೃಹಲಕ್ಷ್ಮಿಯ ಹಣ ಕ್ಯಾನ್ಸಲ್ ಆಗಬಹುದು ಅನಿಸುತ್ತೆ. ಅಲ್ಲಿಯವರೆಗೂ ಕ್ಯಾನ್ಸಲ್ ಆಗಲ್ಲ ಸ್ನೇಹಿತರೆ ನೋಡಿ. ಸ್ವಲ್ಪ ತಡ ಆದರೂ ಸರಿ, ಗೃಹಲಕ್ಷ್ಮಿ ಹಣ ಎಲ್ಲ ಮಹಿಳೆಯರ ಖಾತೆಗೆ ಖಂಡಿತ ಬಂದೇ ಬರುತ್ತೆ ಸ್ನೇಹಿತರೆ ನೋಡಿ. ಈಗ ಏನು ಈ ಸಮೀಕ್ಷೆ ನಡೀತಾ ಇದೆ ಅದರಲ್ಲಿ ಖಂಡಿತ 10 ಲಕ್ಷ ಆದರೂ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯವರು ಹೊರಗಡೆ ಹೋಗ್ತಾರೆ ಸ್ನೇಹಿತರೆ. ಇದರ ಜೊತೆಯಲ್ಲಿ ಯಾರಿಗೆಲ್ಲ ಶ್ರೀಮಂತ ಇದ್ದಾರೆ ಅವರಿಗೆಲ್ಲ BPL ಕಾರ್ಡ್ ನಡೆದೇ ಅವರು ಕೂಡ ಖಂಡಿತವಾಗ್ಲೂ BPL ಕಾರ್ಡ್ನ ಕಳ್ಕೊತಾರೆ ನೋಡಿ ಸ್ನೇಹಿತರೆ. ಇನ್ನೇನು ದೀಪಾವಳಿ ಶುರುವಾಗುತ್ತೆ. ಖಂಡಿತ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆಯಾಗುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಇನ್ನೂ 22ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ವಾ, ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಖಂಡಿತ ದೀಪಾವಳಿ ಒಳಗಡೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ ನೋಡಿ. ಯಾರಿಗೆಲ್ಲ BPL ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಖಂಡಿತ ಅವರಿಗೆಲ್ಲರಿಗೂ ಗೃಹಲಕ್ಷ್ಮಿಯ ದುಡ್ಡು ಖಂಡಿತ ಬರುತ್ತೆ ಸ್ನೇಹಿತರೆ. ಯಾಕೆ ದುಡ್ಡು ಬರುತ್ತೆ ಅಂದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ. APL ಕಾರ್ಡ್ ಕೂಡ ನಾವು ಗೃಹಲಕ್ಷ್ಮಿ 2,000 ರೂಪಾಯಿ ಈ ಹಣ ಕೊಡ್ತೀವಿ.